ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 5 ವರಗಳನ್ನ ಕೊಟ್ಟಿದ್ದು. ವೃಷಭ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ, ಇವರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ, ಇವರು ದೇವರ ಕೃಪಕಟಾಕ್ಷದಿಂದ ಸಂಪತ್ತಿನ ಮಹಾ ಮಳೆಯನ್ನ ಅನುಭವಿಸ್ತಾರ, ಇವರ ಜೀವನ ಶೈಲಿ ಹೇಗಿರುತ್ತೆ, ಇವರ ಸ್ವಭಾವ ಎಂತದ್ದು, ಏನೆಲ್ಲ ಲಾಭಗಳನ್ನ ಅನುಕೂಲಗಳನ್ನ ಪಡಿತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಷಭ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 5 ವರಗಳನ್ನ ಕೊಟ್ಟಿದ್ದು. ವೃಷಭ ರಾಶಿಯವರು ಜೀವನದಲ್ಲಿ ನೆಮ್ಮದಿಯನ್ನ ಕಾಣ್ತಾರೆ. ಇವರ ಜೀವನದಲ್ಲಿ ಎಲ್ಲೆಲ್ಲದ ಲಾಭಗಳು ಗೋಚರಿಸಲಿದ್ದು ಸಾಕಷ್ಟು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗತ್ತೆ ಅಂತ ಹೇಳಬಹುದು. ಸಮಾಜದಲ್ಲಿ ಇವರ ಗೌರವ ಹೆಚ್ಚಿಗೆ ಆಗತ್ತೆ. ನೀವು ಮಾಡುವ ಯೋಜನೆಗಳು ಫಲಪ್ರದವಾಗೋದ್ರ ಜೊತೆಗೆ ದಾಂಪತ್ಯ ಜೀವನದಲ್ಲಿ ಸಂತಸ ಇರುತ್ತೆ. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ. ವ್ಯವಹಾರವನ್ನ ವಿಸ್ತರಿಸಲು ಹೊಸ ಯೋಜನೆಗಳಲ್ಲಿ ಕೆಲಸವನ್ನ ಮಾಡ್ತೀರಾ. ಆಸ್ತಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನ ನೀವು ಪಡ್ಕೊಳ್ತೀರಾ. ನಿಮ್ಮ ಕೆಲಸಗಳಿಗೆ ಸಮಯ ಒಳ್ಳೆಯದಾಗಿದ್ದು ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಭಾಗವಹಿಸ್ತೀರಾ. ದೀರ್ಘಕಾಲೀನ ಪ್ರಯತ್ನಗಳಿಗೆ ಫಲ ಸಿಗುತ್ತೆ. ವೃತ್ತಿಪರ ಜೀವನವು ತುಂಬಾ ಚೆನ್ನಾಗಿರೋದ್ರ ಜೊತೆಗೆ ಹಣ ಪಡೆಯುವ ಸಾಧ್ಯತೆ ಕೂಡ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸಮಯ ಉತ್ತಮವಾಗಿದ್ದು ಕೌಟುಂಬಿಕ ಕಲಹದಿಂದ ನಿಮ್ಗೆ ಪರಿಹಾರ ಅನ್ನೋದು ಸಿಗುತ್ತೆ. ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಗೆ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಪ್ರಯಾಣದ ಸಾಧ್ಯತೆ ಇದೆ. ನೀವು ಕೆಲಸದ ನಿಮಿತ್ತ ಪಟ್ಟಣದಿಂದ ಹೊರಗೆ ಹೋಗ್ಬೇಕಾಗಿ ಬರಬಹುದು. ಧಾರ್ಮಿಕ ಮತ್ತು ಶುಭ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನ ಹೊಂದ್ತೀರಾ. ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಇದೆ. ವೃತ್ತಿಪರ ಜೀವನವು ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ. ನೀವು ಯೋಜಿಸಿದ ಕೆಲಸ ಪೂರ್ಣಗೊಳ್ಳುತ್ತೆ. ನಿಮ್ಮ ಯೋಜನೆಗಳು ಲಾಭದಾಯಕವೆಂದು ಸಾಬೀತುಪಡಿಸಬಹುದು. ದಾಂಪತ್ಯ ಜೀವನದಲ್ಲಿ ಶಾಂತಿ ಇರುತ್ತೆ. ಪರಸ್ಪರ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಉದ್ಯಮಿಗಳಿಗೆ ಸಮಯ ಅತ್ಯುತ್ತಮವಾಗಿದ್ದು ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ನೀವು ಯೋಚನೆಯನ್ನ ಮಾಡ್ತಿದ್ರೆ ಈ ಸಂದರ್ಭದಲ್ಲಿ ಹೂಡಿಕೆಯನ್ನ ಮಾಡಬಹುದು. ಹೌದು, ವ್ಯವಹಾರವನ್ನ ವಿಸ್ತರಿಸುವ ಯೋಜನೆಗಳು ಈ ಸಂದರ್ಭದಲ್ಲಿ ಯಶಸ್ವಿ ಆಗುತ್ತೆ. ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರುತ್ತೆ. ಗೌರವ, ಸ್ಥಾನಮಾನ, ಖ್ಯಾತಿ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ದಾಂಪತ್ಯ ಜೀವನದಲ್ಲಿನ ಒತ್ತಡ ಕಡಿಮೆಯಾಗುತ್ತೆ. ಸಂಬಂಧಗಳು ಬಲಗೊಳ್ಳುತ್ತೆ. ವ್ಯವಹಾರದ ನಿಮಿತ್ತ ನೀವು ಎಲ್ಲೋ ಹೊರಗೆ ಹೋಗ್ಬೇಕಾಗಿ ಬರಬಹುದು. ನೀವು ಪ್ರಯಾಣವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾಗರೂಕರಾಗಿರೋದು ಅತ್ಯಂತ ಮುಖ್ಯ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗಿದ್ದು ಕೌಟುಂಬಿಕ ಕಲಹದಿಂದ ಇವರು ಮುಕ್ತಿಯನ್ನ ಪಡೆದುಕೊಂಡು ಧನ ಸಂಪತ್ತಿನ ಮಹಾ ಮಳೆಯನ್ನೇ ಇವರ ಜೀವನದಲ್ಲಿ ಇವರು ನೋಡ್ತಾರೆ. ಐಶ್ವರ್ಯ ಮತ್ತು ವೈಭವವನ್ನ ಇವರ ಜೀವನದಲ್ಲಿ ಕಾಣಲಿದ್ದು ಈ ರಾಶಿಯವರ ಜೀವನದಲ್ಲಿ ಸಂತೋಷದ ಸುರಿಮಳೆಯೇ ಸುರಿಯುತ್ತೆ ಅಂತ ಹೇಳಬಹುದು. ಹಲವು ರೀತಿಯ ಲಾಭ ದೊರಕುವ ಯೋಗ ಇದ್ದು ಈ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಕಳೆದು ಹೋದ ಹಣವನ್ನ ವಾಪಸ್ ಪಡೆಯುವ ಯೋಗ ಇದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಅಡೆತಡೆಗಳನ್ನ ಎದುರಿಸ್ತಿದ್ರೆ ಅವೆಲ್ಲವೂ ದೂರವಾಗಿ ನೀವು ಜೀವನದಲ್ಲಿ ಮುಂದೆ ಸಾಗುವ ಸಂಭವ ಕೂಡ ಈ ಸಮಯದಲ್ಲಿ ಹೆಚ್ಚಾಗಿದೆ. ಈ ಅವಧಿಯಲ್ಲಿ ಈ ರಾಶಿಯ ಜನರಿಗೆ ಸಂಬಳ ಹೆಚ್ಚಾಗೋದ್ರ ಜೊತೆಗೆ ಬಡ್ತಿ ಸಿಗುತ್ತೆ ಅಂತ ಹೇಳಬಹುದು. ಜೊತೆಗೆ ಈ ರಾಶಿಯವರು ಹಠಾತ್ ಧನ ಲಾಭವನ್ನ ಪಡೆಯುವ ಉತ್ತಮ ಅವಕಾಶಗಳನ್ನ ಪಡೆದುಕೊಳ್ತಾರೆ. ಈ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಇರಲಿದ್ದು ಆತ್ಮವಿಶ್ವಾಸದಲ್ಲಿ ಸುಧಾರಣೆಯಾಗತ್ತೆ. ನೀವು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿಯಲು ಸಾಧ್ಯವಾಗುತ್ತೆ. ಶತ್ರುಗಳ ವಿರುದ್ಧ ಜಯವನ್ನ ಸಾಧಿಸ್ತೀರಾ. ಉದ್ಯೋಗದ ಹುಡುಕಾಟದ ಒಂದು ಸಮಸ್ಯೆಗಳು ಈ ಸಂದರ್ಭದಲ್ಲಿ ಮುಗಿಯುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಬಯಸಿದ ಉದ್ಯೋಗ ನಿಮ್ಗೆ ಸಿಗುತ್ತೆ. ನಿಮ್ಮ ಮದುವೆಗೆ ಸಂಬಂಧಿಸಿದ ಅಡಚಣೆಗಳು ಈ ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ. ಈ ರಾಶಿಯ ಜನರು ಬಹಳ ಸಮಯದಿಂದ ತಮ್ಮ ಕೆಲಸವನ್ನ ಬದಲಾಯಿಸಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ರೆ ಈ ಅವಧಿಯಲ್ಲಿ ನಿಮ್ಗೆ ಅತ್ಯುತ್ತಮವಾದ ಅವಕಾಶಗಳು ದೊರಕುತ್ತೆ. ನಿಮ್ಗೆ ಸುವರ್ಣ ಯುಗ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ನೀವು ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದ ಪ್ಯಾಕೇಜ್ ಹೊಂದಿರುವ ಉತ್ತಮ ಉದ್ಯೋಗವನ್ನ ಪಡೆದುಕೊಳ್ತೀರಾ. ಮಾಧ್ಯಮ, ಕ್ರಿಯೇಟಿವಿಟಿ, ಮಾರ್ಕೆಟಿಂಗ್ ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಈ ಅವಧಿಯಲ್ಲಿ ಸಂಬಳದಲ್ಲಿ ದೊಡ್ಡ ಹೆಚ್ಚಳವನ್ನ ಕಾಣುವ ನಿರೀಕ್ಷೆ ಇದೆ. ಹಾಗಾಗಿ ನೀವು ಸಾಕಷ್ಟು ಸಂತಸವನ್ನ ಕಾಣ್ತೀರಾ. ವಿವಾಹಿತ ಈ ರಾಶಿಯ ಜನರಿಗೆ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶ ಸಿಗುತ್ತೆ. ಸಂತಾನವನ್ನು ಬಯಸುವ ಜೋಡಿಗಳಿಗೆ ಸಂತಾನ ಭಾಗ್ಯ ದೊರಕುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಬಹುದು. ಅವಿವಾಹಿತರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕೋದ್ರೊಂದಿಗೆ ವಿವಾಹ ಯೋಗ ಲಭಿಸುವ ಸಂಭವ ಇರಲಿದೆ. ಈಗಾಗಲೇ ಸಂಬಂಧದಲ್ಲಿರತಕ್ಕಂಥ ಈ ರಾಶಿಯ ಜನರು ತಮ್ಮ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನ ಕಳೆಯಲು ಉತ್ತಮ ಅವಕಾಶಗಳು ಸಿಗುತ್ತೆ.
ತಮ್ಮದೇ ಆದಂತಹ ಸ್ವಂತ ವ್ಯಾಪಾರವನ್ನ ಈ ಸಮಯದಲ್ಲಿ ಶುರು ಮಾಡಬಹುದಾಗಿದೆ. ನೀವು ಹೊಸ ವಾಹನವನ್ನ ಖರೀದಿಸಬೇಕು ಅಂತ ಯೋಚನೆಯನ್ನ ಮಾಡ್ತಿದ್ರೆ ಈ ಅವಧಿಯು ನಿಮ್ಗೆ ಸಾಕಷ್ಟು ಶುಭ ಅಂತ ಹೇಳಬಹುದು. ಇನ್ನು ಈ ರಾಶಿಯವರ ಜೀವನದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಯಾವುದಾದ್ರೂ ಪ್ರಸಿದ್ಧವಾದ ತೀರ್ಥ ಸ್ಥಳಕ್ಕೆ ಪ್ರಯಾಣಿಸುವ ಯೋಗ ಕೂಡ ಇದೆ. ಈ ಸಮಯದಲ್ಲಿ ನೀವು ಹೊಸ ವ್ಯಾಪಾರವನ್ನ ಆರಂಭ ಮಾಡಬಹುದು ಮತ್ತು ವ್ಯಾಪಾರದಲ್ಲಿ ಹಣವನ್ನ ಹೂಡಿಕೆ ಮಾಡೋದ್ರಿಂದ ದ್ವಿಗುಣ ಲಾಭ ದೊರಕುತ್ತೆ. ಸಾಕಷ್ಟು ಹಣವನ್ನ ಪಡಿತೀರಾ ಮತ್ತು ಆಕಸ್ಮಿಕ ಧನ ಲಾಭದ ಸಾಧ್ಯತೆಗಳು ಉಂಟಾಗುತ್ತೆ. ಭೂಮಿ, ಆಸ್ತಿ, ವಾಹನಗಳ ಖರೀದಿ ಮಾಡುವ ಅವಕಾಶ ಕೂಡ ಲಭಿಸುತ್ತೆ. ವಿವಾಹಿತರ ಜೀವನ ಸುಖಮಯವಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯೋದ್ರ ಜೊತೆಗೆ ಶುಕ್ರನ ಆಶೀರ್ವಾದ ಇರೋದ್ರಿಂದ ನಿಮ್ಗೆ ಅದೃಷ್ಟದ ದಿನಗಳು ಶುರುವಾಗಲಿದ್ದು ಈ ಅವಧಿಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಧನ ಸಂಪತ್ತಿನ ಕೊರತೆ ಉಂಟಾಗುವುದಿಲ್ಲ ಮತ್ತು ಸಂತಸಮಯವಾದ ಜೀವನವನ್ನು ನಡೆಸಲು ನಿಮ್ಗೆ ಅತ್ಯುತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು. ಐಷಾರಾಮಿ ಜೀವನ, ಯಶಸ್ಸು ಎಲ್ಲವೂ ಕೂಡ ಬಂಪರ್ ಪ್ರಯೋಜನಗಳನ್ನ ಪಡೆಯುವ ನಿರೀಕ್ಷೆ ಕೂಡ ಇಟ್ಕೊಳ್ಬಹುದು. ನಿಮ್ಮನ್ನ ಹೊಸ ಹೊಸ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಬುದ್ಧಿಶಕ್ತಿಯ ಸಾಮರ್ಥ್ಯ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವ ಹೆಚ್ಚಿಗೆ ಆಗ್ಲಿದ್ದು ವ್ಯಾಪಾರ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ದೊಡ್ಡ ಮಟ್ಟದ ಆರ್ಡರ್ ಅನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ. ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆಯನ್ನ ಮಾಡ್ತೀರಾ. ಇದರ ಜೊತೆಗೆ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಇನ್ನು ಸಾಕಷ್ಟು ಅವಕಾಶಗಳು ಸಿಗಲಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ. ನೀವು ಈ ಸಂದರ್ಭದಲ್ಲಿ ಕೈ ತುಂಬ ಸಂಪಾದಿಸುವ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುತ್ತೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳು ಮೆಚ್ಚುಗೆಯನ್ನ ಸಲ್ಲಿಸ್ತಾರೆ. ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಲಾಭ ಇದೆ. ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಜೇಬು ತುಂಬುತ್ತೆ. ವ್ಯಾಪಾರದಲ್ಲಿ ನೀವು ಮಾಡುವಂತಹ ಪ್ಲಾನಿಂಗ್ಗಳು ನಿಮ್ಗೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದ್ದು ದಾಂಪತ್ಯ ಜೀವನ ಅಥವಾ ನಿಮ್ಮ ಲವ್ ಲೈಫ್ ಉತ್ತಮವಾಗಿ ಸಾಗಲಿದೆ. ಆರೋಗ್ಯದ ಬಗ್ಗೆ ಕೂಡ ಯಾವುದೇ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಒಲವು ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇದ್ದು ಹಣದ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಉನ್ನತಾಧಿಕಾರಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನ ಹೊಂದ್ತೀರಾ. ಈ ಪರಿಸ್ಥಿತಿಯಲ್ಲಿ ಮುಂಬರುವ ಸಮಯದಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು. ವೈವಾಹಿಕ ಜೀವನ ಉತ್ತಮವಾಗ್ತಾ ಹೋಗುತ್ತೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಹಂಚಿಕೊಳ್ತೀರಾ. ಇದು ನಿಮ್ಮ ಸಂಬಂಧವನ್ನ ಬಲಪಡಿಸುತ್ತೆ. ನೀವು ಯಾವುದೇ ವ್ಯವಹಾರ ಮಾಡ್ತಾ ಇದ್ರೆ ಈ ಅವಧಿಯಲ್ಲಿ ಬಹಳಷ್ಟು ಹಣವನ್ನ ಕೂಡ ಗಳಿಸ್ತೀರಾ ಅಂತ ಹೇಳಬಹುದು. ಇನ್ನು ನಿಮ್ಗೆ ಗುರುವಿನ ಒಂದು ಭಾಗ್ಯ ಇರೋದ್ರಿಂದ ಅಥವಾ ಗುರುವಿನ ಯೋಗ ಇರೋದ್ರಿಂದ ಕಂಕಣ ಭಾಗ್ಯ ಕೈಗೂಡಿತು. ಈ ಒಂದು ಸಂದರ್ಭದಲ್ಲಿ ಉತ್ತಮ ವಧುವರರ ಒಂದಷ್ಟು ಪ್ರಸ್ತಾಪಗಳು ಕೇಳಿ ಬರುತ್ತೆ. ನಿಮ್ಮ ಕೈ ಹಿಡಿದ ಕನಸು ನನಸಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದ್ದು ರಾಜಯೋಗ ನಿರ್ಮಾಣವಾಗಿರೋದ್ರಿಂದ ಇನ್ನು ಮುಂದಿನ ಜೀವನದಲ್ಲಿ ಇವರು ಸಾಕಷ್ಟು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾರೆ. ಗುರುವಿನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಉನ್ನತ ಸ್ಥಾನಮಾನದ ಯೋಗ ಆರಂಭವಾಗಿ ಸರ್ವ ಸುಖವೂ ಕೂಡ ಇವರಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸುಖ, ಸಮೃದ್ಧಿ, ರಾಜಯೋಗ ಎಲ್ಲವೂ ಕೂಡ ಇವರಿಗೆ ಸಿಗ್ತಾ ಹೋಗುತ್ತೆ. ಇನ್ ಮುಂದಿನ ದಿನಗಳಲ್ಲಿ ಇವರು ರಾಜ ವೈಭೋಗದ ಜೀವನವನ್ನ ಕಾಣ್ತಾರೆ. ಇದಿಷ್ಟು ಕೂಡ ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 5 ವರಗಳಾಗಿದ್ದು ಇವರಿಗೆ ಇನ್ ಮುಂದಿನ ದಿನಗಳು ಸಾಕಷ್ಟು ಸುಯೋಗವನ್ನ ತಂದ್ಕೊಡ್ತಕ್ಕಂಥ ದಿನಗಳು ಅಂತಲೇ ಹೇಳಬಹುದು. ಧನ್ಯವಾದಗಳು.